ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ತಿರುಪತಿಗೆ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಆದರೆ ಶ್ರಾವಣ ಮಾಸದಲ್ಲಿ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ಏನಪ್ಪ ಮಾಡೋದು, ತಿರುಪತಿಗೆ ಹೋಗೋಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ತಿರುಪತಿಗೆ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡಿದಾಗ ಸಿಗುವಷ್ಟೇ ಪುಣ್ಯ ಸಿಗಬೇಕು, ಆ ವೆಂಕಟೇಶ್ವರನ ದರ್ಶನದಿಂದ ಮನಸ್ಸಿಗೆ ಸಿಗುವಷ್ಟೇ ಸಂತೋಷ ಸಿಗಬೇಕು ಅಂದರೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು. ಯಾವುದು ಈ ದೇವಸ್ಥಾನ, ಎಲ್ಲಿದೆ ಅಂತೀರಾ? ಈಗಾಗಲೇ ನಿಮಗೆ ನಾನು ತೋರಿಸುತ್ತಿರುವ ಈ ದೇವಸ್ಥಾನ ಯಾವುದು, ಎಲ್ಲಿದೆ ಅಂತ ಗೊತ್ತಾಗಿದ್ದರೆ ತಪ್ಪದೆ ಈಗಲೇ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಬನ್ನಿ, ಶ್ರಾವಣ ಮಾಸದ ಈ ಸುದಿನ ನಾವು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟರಮಣನ ದರ್ಶನವನ್ನು ಮಾಡೋಣಂತೆ. ಈ ಸ್ಥಳ ಚಿಕ್ಕ ತಿರುಪತಿ. ಸ್ನೇಹಿತರೆ, ಚಿಕ್ಕ ತಿರುಪತಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಇದೆ. ಮಾಲೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನ ITPLನಿಂದನೂ ಸಹ 15 ಕಿಲೋಮೀಟರ್ ದೂರದಲ್ಲಿದೆ. ITPLನಿಂದ ಬರೋರು ಓ ಫಾರಂ ಸಿಗ್ನಲ್ನಿಂದ ಚನ್ನಸಂದ್ರ, ಚಿಕ್ಕ ತಿರುಪತಿ ಈಸಿಯಾಗಿ ಒಂದು 15-20 ನಿಮಿಷದಲ್ಲಿ ITPLನಿಂದ ಚಿಕ್ಕ ತಿರುಪತಿಗೆ ಬಂದುಬಿಡ್ಬೋದು. ಸರ್ಜಾಪುರದಿಂದ ಸಹ ಚಿಕ್ಕ ತಿರುಪತಿ ಸುಮಾರು ಒಂದು 12 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಸುಂದರವಾದ ರಾಜಗೋಪುರದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈ ಗೋಪುರ ಎಷ್ಟು ಹೈಟ್ ಇರ್ಬೋದು ಹೇಳಿ? 108 ಫೀಟ್, ಬರೋಬ್ಬರಿ 108 ಅಡಿಗಳಷ್ಟು ರಾಜಗೋಪುರದ ನಿರ್ಮಾಣ ನಡೀತಾ ಇದೆ. ಬನ್ನಿ, ಈಗ ದೇವಸ್ಥಾನದ ಒಳಗಡೆ ಹೋಗೋಣಂತೆ. ದೇವಸ್ಥಾನದ ಒಳಗಡೆ ಹೋಗ್ತಾ ನಿಮಗೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ತಿಳಿಸ್ತೇನೆ. ಮಹಾಭಾರತದಲ್ಲಿ ಕಾಂಡವವನ ದಹನದ ಸನ್ನಿವೇಶ, ಆ ಒಂದು ಕಾಂಡವವನ ದಹನದ ಪ್ರಸಂಗ ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಅಗ್ನಿದೇವ ಅರ್ಜುನ ಮತ್ತು ಶ್ರೀಕೃಷ್ಣನ ಸಹಾಯದಿಂದ ಕಾಂಡವವನವನ್ನು ದಹಿಸಿದಾಗ ಅಲ್ಲಿ ಕಾಂಡವವನದಲ್ಲಿ ವಾಸವಿದ್ದ ನಾಗಗಳ ರಾಜ ತಕ್ಷಕ ಸುಟ್ಟ ಗಾಯಗಳೊಂದಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ತನ್ನ ಪರಿವಾರವನ್ನೆಲ್ಲ ಕಳೆದುಕೊಂಡು ಸುಟ್ಟ ಗಾಯಗಳೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡ ತಕ್ಷಕ, ಅಗ್ನಿದೇವ ನಿನ್ನ ಈ ತೇಜಸ್ಸು ಮತ್ತು ದೈವಶಕ್ತಿಗಳೆಲ್ಲ ನಾಶವಾಗಲಿ ಎಂದು ಶಾಪವನ್ನು ನೀಡುತ್ತಾನೆ. ತಕ್ಷಕನ ಆ ಶಾಪದಿಂದ ತನ್ನ ತೇಜಸ್ಸು ಮತ್ತು ದೈವಶಕ್ತಿಗಳನ್ನು ಕಳೆದುಕೊಂಡ ಅಗ್ನಿದೇವ ಈ ಸ್ಥಳದಲ್ಲಿ ತನ್ನ ಶಾಪ ವಿಮೋಚನೆಗಾಗಿ ಶ್ರೀನಾರಾಯಣನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಶ್ರೀಮನ್ನಾರಾಯಣ ಅಗ್ನಿದೇವನ ತಪಸ್ಸಿನಿಂದ ಪ್ರಸನ್ನನಾಗಿ ಅಗ್ನಿದೇವನಿಗೆ ಈ ಸ್ಥಳದಲ್ಲಿ ಪ್ರಸನ್ನ ವೆಂಕಟರಮಣನ ರೂಪದಲ್ಲಿ ದರ್ಶನವನ್ನು ಕೊಟ್ಟು ಅಗ್ನಿದೇವನ ಶಾಪವನ್ನು ವಿಮೋಚನೆ ಮಾಡುತ್ತಾನೆ. ಶಾಪದಿಂದ ಮುಕ್ತಿಗೊಂಡ ಅಗ್ನಿದೇವ ಈ ಸ್ಥಳದಲ್ಲೇ ಪ್ರಸನ್ನ ವೆಂಕಟರಮಣನನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದಾನೆ ಎಂಬುದು ಸ್ಥಳ ಪುರಾಣ. ಸ್ನೇಹಿತರೆ, ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ, ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ. ಈ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಗಂಗರು ಮತ್ತು ಹೊಯ್ಸಳರು ಸಹ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸ್ನೇಹಿತರೆ, ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗಿ ಅಗ್ನಿದೇವ ಪ್ರತಿಷ್ಠಾಪಿತ ಶ್ರೀ ಪ್ರಸನ್ನ ವೆಂಕಟರಮಣನ ದರ್ಶನವನ್ನು ಮಾಡೋಣಂತೆ. ಸ್ನೇಹಿತರೆ, ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಈ ದೇವಸ್ಥಾನವನ್ನು ಮೇಂಟೈನ್ ಮಾಡ್ತಿದ್ದಾರೆ. ಈ ದೇವಸ್ಥಾನವನ್ನು ಅತ್ಯಂತ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಮುಜರಾಯಿ ಇಲಾಖೆಯ ಶ್ರಮ ಇಲ್ಲಿ ಪ್ರಶಂಸನೀಯ. ದೇವಸ್ಥಾನದ ಹಿಂಭಾಗದಲ್ಲಿ ಕೆಲವೊಂದು ಕೆತ್ತನೆಗಳನ್ನು ನೀವು ನೋಡಬಹುದು. ನೋಡಿ, ಶ್ರೀ ಕೃಷ್ಣ ಮತ್ತು ಆಂಜನೇಯ ಸ್ವಾಮಿಯ ಕೆತ್ತನೆ. ಈ ದೇವಸ್ಥಾನ ನಿಜಕ್ಕೂ ಅತ್ಯಂತ ಸುಂದರವಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ. ಮುಜರಾಯಿ ಇಲಾಖೆ ಮತ್ತು ಇಲ್ಲಿನ ಅರ್ಚಕರು ನಿಜಕ್ಕೂ ತುಂಬಾ ಆಸಕ್ತಿ ವಹಿಸಿ ಈ ದೇವಸ್ಥಾನವನ್ನು ಮೇಂಟೈನ್ ಮಾಡ್ತಿದ್ದಾರೆ ಅನಿಸುತ್ತೆ. ನೋಡಿ, ಚಂದ್ರನ್ ನೋಡಿದ ತಕ್ಷಣ ಚಂದ್ರಯಾನ್ 3 ನೆನಪಾಗುತ್ತೆ ಅಲ್ವಾ?
ಚಂದ್ರಯಾನ್-3 ಇದುವರೆಗೂ ಪ್ರಪಂಚದ ಯಾವ ದೇಶಕ್ಕೂ ಸಾಧ್ಯವಾಗದ್ದನ್ನು ನಮ್ಮ ಭಾರತ ಸಾಧಿಸಿದೆ. ಸ್ನೇಹಿತರೆ, ಸೂರ್ಯಾಸ್ತದ ಸಮಯದಲ್ಲಿ ದೇವಸ್ಥಾನ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ ನೋಡಿ. ಸ್ನೇಹಿತರೆ, ಇದು ಶ್ರಾವಣ ಮಾಸ ನಿಜ, ಆದರೆ ಶ್ರಾವಣ ಶನಿವಾರ ಅಲ್ಲ. ನೀವು ಶ್ರಾವಣ ಶನಿವಾರ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಈ ಥರ ಖಾಲಿ ಇರಲ್ಲ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಪ್ರತಿ ವರ್ಷ ಲಕ್ಷಾಂತರ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಶ್ರಾವಣ ಶನಿವಾರ ನೀವು ಈ ದೇವಸ್ಥಾನಕ್ಕೆ ಬರೋದಾದರೆ ಬೆಳಗ್ಗೆನೇ ಆದಷ್ಟು ಬೇಗ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡೋಗಿ. ಸ್ನೇಹಿತರೆ, ಪ್ರಸನ್ನ ವೆಂಕಟರಮಣನ ದರ್ಶನ ಮಾಡಿ ನಿಮಗೆಲ್ಲರಿಗೂ ಮನಸ್ಸಿಗೆ ಸಂತೋಷವಾಗಿದೆ ಅಂದ್ಕೊಳ್ತೀನಿ. ಈ ದೇವಸ್ಥಾನನ ನೋಡಿ, ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಈ ವಿಡಿಯೋವನ್ನು ನೀವು ಮೊದಲ ಬಾರಿಗೆ ನೋಡ್ತಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೂ ಹಲವಾರು ಐತಿಹಾಸಿಕ ದೇವಸ್ಥಾನಗಳನ್ನು ನಾನು ವಿಡಿಯೋದಲ್ಲಿ ನಿಮಗಾಗಿ ತೊಗೊಂಬರ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆ ಪ್ರಸನ್ನ ವೆಂಕಟರಮಣ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಸಿಗುವಣಂತೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್.